ಎಲ್ಲರಿಗೂ ನಮಸ್ಕಾರ. ಮತ್ತೆ ವಾಪಸ್ ಬಂದೆ ನಾನು. ಊಟ ಆಯ್ತಾ? ಊಟ ಚೆನ್ನಾಗಿತ್ತಾ? ಕೇಳಿಸ್ಲಿಲ್ಲ? ಥ್ಯಾಂಕ್ ಯು. ಇವಾಗ ಏನು ಅಂತಂದರೆ, ಈ ವರ್ಷದ ವಿಶೇಷ ಏನು ಅಂತಂದರೆ, ನಾವು ಇಟ್ಕೊಂಡಿರೋಂಥ ಥೀಮು ಬೇರು ಸೇರು ಅಂತ. ಆ ಬೇರು ಸೇರನ್ನ ನಾನು ಆವಾಗಲೇ ಇಲ್ಲಿ ಒಂದ್ಸಲ ಹೇಳಿದೆ. ನಮ್ಮ ಬೇರಿಗೆ ನಾವು ಕನೆಕ್ಟ್ ಆಗಬೇಕು ಅಲ್ವಾ? ಸೊ ಆ ಉದ್ದೇಶವನ್ನು ಇಟ್ಕೊಳ್ಳೋದು ಏನಕ್ಕೆ ಅಂತಂದರೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಬೇರು ಏನು ಅನ್ನೋದು ಅರ್ಥ ಆಗಬೇಕು. ಆವಾಗ ಮಾತ್ರ ಅದು ಮುಂದೆ ಅದರ ಏನೋ ಅದು ಉಳ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಅದೇ ನಿಟ್ಟಿನಲ್ಲಿ ಪದ್ಮಕಲಾ ಅವರು ಮತ್ತು ಅವರ ತಂಡದವರು ಒಂದು ಮೂವಿಯನ್ನು ಮಾಡ್ತಾ ಇದ್ದಾರೆ. ಏನದು ಅಂತಂದರೆ ಸಂಕೀರ್ತನ ಅಂತ. ವಿಜಯನಗರ ಕಾಲದಲ್ಲಿ ಅಥವಾ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಘಟ್ಟಗಳು ಬರ್ತಾ ಹೋಗುತ್ತೆ. ಹಳಗನ್ನಡ ಅಂತ ಬರುತ್ತೆ, ಅದಾದಮೇಲೆ ಮುಂದೆ ನಡುಗನ್ನಡವಾಗುತ್ತೆ, ಅದಾದಮೇಲೆ ದಾಸ ಸಾಹಿತ್ಯ ಬರುತ್ತೆ, ವಚನ ಸಾಹಿತ್ಯವಾಗುತ್ತೆ, ಅದಾದಮೇಲೆ ದಾಸ ಸಾಹಿತ್ಯ ಬರುತ್ತೆ. ಎಷ್ಟೊಂದು ಏನು ಉತ್ಕೃಷ್ಟವಾದಂಥ ಕನ್ನಡ ಸಾಹಿತ್ಯವನ್ನು ನಮ್ಮ ಕನ್ನಡ ನೀಡಿದೆ ಅಲ್ವಾ? ಅದೇ ಥರ ಆ ದಾಸ ಸಾಹಿತ್ಯವನ್ನು ಆಧಾರವಾಗಿಟ್ಟುಕೊಂಡು ಅನೇಕ ದಾಸರುಗಳನ್ನು, ಅವರ ಜೀವನ ಚರಿತ್ರೆಗಳನ್ನು ಪ್ರತಿಬಿಂಬಿಸುವಂತಹ ಒಂದು ಮೂವಿ, ಅಂದರೆ ನಮ್ಮ ತನವನ್ನು ತೋರಿಸುವಂತಹ ಮೂವಿಯನ್ನು ಪದ್ಮಕಲಾ ಅವರು ಅವ್ರ ತಂಡದವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಪದ್ಮಕಲಾ ಅನ್ನೋರು ಯಾರು? ನಮ್ಮ ದಿವ್ಯಾ ರಮೇಶ್ ಅವರ ತಾಯಿ, ನಮ್ಮ ಹೆಮ್ಮೆ ಅಲ್ವಾ? ಬೇರೆಯಾದ ಹೆಮ್ಮೆ ಇನ್ನೊಬ್ರು ಯಾರು ಅಂತಂದರೆ ದಿವ್ಯಾ. ಯಾಕೆ ಅಂತಂದರೆ, ಎಷ್ಟೊಂದು ಮಕ್ಕಳಿಗೆ ಈಗಾಗಲೇ ಅವರು ಅತ್ಯುತ್ತಮವಾದಂತಹ ನಮ್ಮ ಬೇರಿನ ತರಬೇತಿಯನ್ನು ನಿಟ್ಟು ತಯಾರು ಮಾಡ್ತಾ ಇದ್ದಾರೆ. ಇವರು ಮತ್ತು ಇವರ ಅಮ್ಮ ಆ್ಯಂಡ್ ಅವ್ರ ತಂಡದವರು ಆ್ಯಂಡ್ ಇವರು ವೆಂಕಟೇಶ್ ಅಂತ. ಸೊ ಇವರೆಲ್ಲ ಸೇರಿ ಆ್ಯಂಡ್ ಪದ್ಮಕಲಾ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈ ವರ್ಷದ ಇನ್ನೊಂದು ವಿಶೇಷವಾದಂಥ ಯೋಜನೆ ಏನು ಅಂತಂದರೆ ಮಹಿಳಾ ಪರ್ವ ಅಂತ. ಮಹಿಳೆಯರ ಪರ್ವ, ನಾವು ಉತ್ಸವಿಸುವಂಥದ್ದು, ಅವರ ಹೆಮ್ಮೆಯನ್ನು, ಅವರ ಕಾರ್ಯವನ್ನು ನಾವು ಹೇಳ್ಕೊಳ್ಳೋ ಅಂಥದ್ದು. ಅದಕ್ಕೆ ಯಾಕೆ ಇದನ್ನು ಮತ್ತೆ ಜಾಯಿನ್ ಮಾಡ್ತಾ ಇದ್ದೀನಿ ಅಂತಂದರೆ, ಪದ್ಮಕಲಾ ಅವ್ರ ಬಗ್ಗೆ ಮಾತಾಡ್ತೀನಿ. ನಟಿಸಿದ್ದಾರೆ ಮೂವಿನಲ್ಲಿ, ವಸ್ತ್ರವಿನ್ಯಾಸ ಮಾಡಿದ್ದಾರೆ, ನಿರ್ಮಾಪಕರು ಕೂಡ, ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ, ಆರ್ಟ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಸೊ ಇಷ್ಟೆಲ್ಲವನ್ನ ಮಾಡಿರೋದು, ಅದು ಎಸ್ಪೆಷಲಿ ಆ ಸಿನಿಮಾ ಜಗತ್ತಿನಲ್ಲಿ ಅವರೊಬ್ಬರೇ ನಿಂತ್ಕೊಂಡು ಮಾಡಿರೋವಂಥದ್ದು ನಾವು ಸಂಭ್ರಮಿಸಬೇಕು. ಮಹಿಳೆಯೊಬ್ಬರ ಸಾಧನೆಯನ್ನು ನಾವು ಸಂಭ್ರಮಿಸಬೇಕು ಅಲ್ವಾ? ಇದೆಲ್ಲ ರೀತಿಯಲ್ಲಿ ಈ ಮೂವಿ ನಮಗೆ ಅತ್ಯಂತ ನಿಕಟವಾಗತ್ತೆ, ಹತ್ತಿರವಾಗತ್ತೆ. ಅದರಲ್ಲಿ ಎಲ್ಲರೂ ಟೈಟಲ್ ಟ್ರ್ಯಾಕ್ ಎಲ್ಲ ಹಾಡುಗಳನ್ನು ಹಾಡಿರೋದು ಯಾಕಂದರೆ ದಾಸರ ಬಗ್ಗೆ ಬರುತ್ತೆ, ಅದಕ್ಕೆ ಎಲ್ಲರೂ ಹಾಡಿರೋ ಅಂಥದ್ದು ಪುರುಷರು. ಟೈಟಲ್ ಟ್ರ್ಯಾಕ್ ಹಾಡಿರೋರು ದಿವ್ಯಾ ಅವರು. ಮ್ಯೂಸಿಕ್ ಡಿರೆಕ್ಷನ್ ಮಾಡಿರೋರು ಕೂಡ ನಮ್ಮ ಜೊತೆಗಿದ್ದಾರೆ ಇವತ್ತು. ಯಾರು? ಪ್ರವೀಣ್ ಡಿ ರಾವ್ ಅವರು. ಸೊ ಇಷ್ಟು ಒಳ್ಳೆಯ ಮೂವಿಯನ್ನು ನಮ್ಮವರು ಈಗ ನಿರ್ಮಿಸ್ತಿದ್ದಾರೆ. ದಿವ್ಯಾ, ಇದನ್ನು ಏನಿಷ್ಟೆಲ್ಲ ಮಾತಾಡ್ತಾ ಇರೋದು ಅಂತಂದರೆ, ಪ್ರವೀಣ್ ನಮ್ಮ ಜೊತೆಗಿರೋ ಕಾರಣಕ್ಕೆ, ದಿವ್ಯಾ ಟೈಟಲ್ ಟ್ರ್ಯಾಕ್ ಹಾಡಿರೋ ಕಾರಣಕ್ಕೆ ನಾವು ಇವತ್ತು ಆಡಿಯೋವನ್ನು ನಿಮ್ಮೆಲ್ಲರ ಎದುರಿಗೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಸಂಕೀರ್ತನ ಮೂವಿಯ ಧ್ವನಿ ಸುರುಳಿಯನ್ನು ನಿಮ್ಮೆಲ್ಲರಿಗೆ ನಾವು ಅರ್ಪಿಸೋದಕ್ಕೆ ರೆಡಿ ಆಗ್ತಾ ಇದ್ದೇವೆ. ಈ ಮೂವಿಯ ಬಗ್ಗೆ ಅದರ ಕುರಿತಾಗಿ ಇವಾಗ ಒಂದು ಚಿಕ್ಕದಾಗಿರೋ ಅಂತ ಏನಿದೆ ಅದರಲ್ಲಿ ನಾನು ಹೇಳಿದೆ ಅಲ್ವಾ? ನಾನು ಹೇಳಿದ್ರು ನಿಮ್ಗೆ ವಿಜುವಲೈಸ್ ಮಾಡ್ಕೊಳ್ಳೋಕೆ ಕಷ್ಟ, ಬಟ್ ನೀವು ವಿಜುವಲೈಸ್ ಮಾಡ್ಕೊಳ್ಬಹುದು. ಹೇಗೆ ಅಂದರೆ, ನಾವಿವಾಗ ಅದನ್ನು ಪ್ಲೇ ಮಾಡ್ತೀವಿ, ನೀವು ನೋಡಿ. ಇನ್ನು ಸ್ವಲ್ಪ ದಿವಸದಲ್ಲಿ ಫೆಬ್ರವರಿಯಲ್ಲಿ, ಏಪ್ರಿಲಲ್ಲಿ ಈ ಮೂವಿ ಬೇ ಏರಿಯಾಕ್ಕೆ ಬರುತ್ತೆ. ಅದನ್ನು ಇಲ್ಲಿ ಜನರಿಗೋಸ್ಕರ ಥಿಯೇಟ್ರ್ಗಳಲ್ಲಿ ಪ್ರದರ್ಶಿಸ್ತಾರೆ. ನೀವೆಲ್ಲರೂ ಬಂದು ಅದನ್ನು ನೋಡಿ ನಮ್ಮ ದಿವ್ಯಾ ಅವರನ್ನು, ಅವರ ಅಮ್ಮನನ್ನು ಆ್ಯಂಡ್ ಪ್ರವೀಣ್ ಅವರು, ನೀವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರವೀಣ್ ಅವ್ರ ಬಗ್ಗೆ ಹಾಡುಗಳನ್ನು ಇವತ್ತಿನ ವೇದಿಕೆಯಲ್ಲಿ ನೋಡ್ತೀರಾ. ಐನೋ ನಿಮ್ಗೆಲ್ಲರಿಗೂ ಪ್ರವೀಣ್ ಅವ್ರ ತುಂಬ ಪರಿಚಯ ಅನ್ನೋದು ನನಗೂ ಗೊತ್ತು. ಸೊ ಆ ಹಾಡುಗಳನ್ನ, ಅವರ ಹಿರಿಮೆಯನ್ನು ಇಲ್ಲಿ ಸ್ಟೇಜ್ ಮೇಲೆ ನೋಡ್ತೀರಾ. ನೀವೆಲ್ಲರೂ ಬಂದು ಈ ಮೂವಿಯನ್ನು ನೋಡಿ ಆನಂದಿಸಿ, ಅದನ್ನು ಸಪೋರ್ಟ್ ಮಾಡಿ. ನಮಗೂ ಖುಷಿ ಆಗುತ್ತೆ.
ಅಂಡ್ ದಿವ್ಯಾ ಅವರು ಮತ್ತೆ ಪದ್ಮಕಲಾ ಅವ್ರನ್ನು ಕೂಡ ನಾವು ಈ ರೀತಿಯಲ್ಲಿ ಪ್ರೋತ್ಸಾಹಿಸೋಣ. ಎಲ್ಲರಿಗೂ ಇವಾಗ ಪ್ರೋಮೋ ವಿಡಿಯೋ. ಶ್ರೀರಂಗ ವಿಠಲನ ಶ್ರೀಮಕುಟಕ್ಕೆ ಶರಣು. ಸಂಕೀರ್ತನ ಕನ್ನಡ ನಾಡಿನ 16ನೇ ಶತಮಾನದ ಉಜ್ವಲ ಹರಿದಾಸ ಪರಂಪರೆಯ ಹಿನ್ನೋಟ ಸಂಕೀರ್ತನ. ಯೋಗಿಗಳೆಲ್ಲ ಜಯ ಜಯ ಜಯವೆಂದು, ಭೋಗಿಗಳೆಲ್ಲ ಭಯ ಭಯ ಭಯವೆಂದು, ನಾಗಕನ್ಯರ ಭಯ ಅಭಯವೆನಲು ಜಗದೀಶ ಶ್ರೀಕೃಷ್ಣ ಜನನಿಯ ಕಂಡೊಡೆ. ಜಗದೀಶ ಶ್ರೀಕೃಷ್ಣ ಜನನಿಯ ಕಂಡೊಡೆ, ಭಿಗಿ ಭಿಗಿನೆ ಬಂದು ಬಿಗಿ ಬಿಗಿದ ಪಿದ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ತೆರೆಯಲ್ಲಿ ಶ್ರೀ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು, ಶ್ರೀ ಪುರಂದರದಾಸರು, ಶ್ರೀ ಕನಕದಾಸರು, ಶ್ರೀ ವೈಕುಂಠದಾಸರು ಮತ್ತು ಕುಮಾರವ್ಯಾಸರಂತಹ ಮಹಾಮಹಿಮರ ಸಮಾಗಮ ಸಂಕೀರ್ತನ. ಜನನಿಯ ಮಾತು ಮೀರದೆ ಪರವನಿತೆಯರಿಗೆ ಮನಸೋಲದೆ. ಜನನಿಯ ಮಾತು ಮೀರದೆ ಪರವನಿತೆಯರಿಗೆ ಮನಸೋಲದೆ. ಬಿನಗು ದೈವಂಗಳಿಗೆ ರಗದೆ ದುರ್ಜನರ ಸಂಗವನಿ ಮಾಡದೆ. ಬಿನಗು ದೈವಂಗಳಿಗೆ ರಗದೆ ದುರ್ಜನರ ಸಂಗವನಿ ಮಾಡದೆ. ಬದುಕು ಬದುಕು ನಂಜುಂಡ, ಬದುಕು ಬದುಕು ಪ್ರಚಂಡ. ಸಾಧಿಸಿ ತ್ರಿಪುರರ ಗೆಲಿದವನೇ ಲೇಕ್ಷರ ಛೇದಿಸಿ ಹಯವೇರಿ ಮೆರೆದವನೇ. ಸಾಧು ಸಜ್ಜನರಿಗೆ ತಿಳಿದವನೇ ಮಾಡದಾದಿ ಕೇಶವ ಭಕ್ತಿಗೊಲಿದವನೇ. ಹೃದಯ ಮುಟ್ಟುವ, ಮನಸ್ಸು ತಟ್ಟುವ, ಸನ್ಮಾರ್ಗದಲ್ಲಿ ಮುನ್ನಡೆಸುವ ಅಪರೋಕ್ಷ ಜ್ಞಾನಿಗಳ ಕೀರ್ತನೆಗಳ ಅಮೃತಧಾರೆ ಸಂಕೀರ್ತನ. ಎಲ್ಲರಿಗೂ ನಮಸ್ಕಾರ. ಕಿರುತೆರೆ ಹಾಗೂ ಹಿರಿತೆರೆಯ ಕಲಾವಿದೆಯಾದ ಪದ್ಮಕಲಾ ಮೊದಲು ನಿಮ್ಗೆಲ್ಲ ಹೇಳೋದು ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ. ನಿಮ್ಮ ಬೇ ಏರಿಯಾದ ಕನ್ನಡ ಕೂಟದಲ್ಲಿ ಇವತ್ತು ನೀವೆಲ್ಲ ಸಂಕ್ರಾಂತಿ ಆಚರಿಸ್ತಾ ಇದ್ದೀರಾ. ತುಂಬಾ ಸಂತೋಷವಾದ ವಿಷಯ. ಇವತ್ತಿನ ದಿವಸ ನೀವು ಈಗಾಗಲೇ ನಮ್ಮ ಸಂಕೀರ್ತನ ಚಲನಚಿತ್ರದ ಪ್ರೋಮೋನ ನೋಡಿದ್ದೀರಾ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಈ ಚಲನಚಿತ್ರವನ್ನು ನಮ್ಮ ತಂಡವು ತುಂಬಾ ಪ್ಯಾಷನೇಟ್ ಆಗಿ ಮಾಡಿದೀವಿ. ಇದನ್ನ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು. ಮತ್ತೆ ಇದಕ್ಕೆ ಸುಶ್ರಾವ್ಯವಾದ ಸಂಗೀತ ಸಂಯೋಜನೆ ಮಾಡಿದ ಪ್ರವೀಣ್ ಡಿ ರಾವ್ ಅವರು ಅಲ್ಲೇ ಇದ್ದಾರೆ. ಇದು ಮತ್ತೊಂದು ಸಂತೋಷದ ವಿಷಯ. ಈ ಒಂದು ಅವಕಾಶನ ಅಮೆರಿಕದ ಬೇ ಏರಿಯಾದಲ್ಲಿ ಮಾಡಿಕೊಟ್ಟಂತ ನಿಮ್ಮ ಎಲ್ಲರ ಅಧ್ಯಕ್ಷರಾದ ಶ್ರೀಮತಿ ವಸುಧಾ ಹೆಗ್ಡೆ ಮತ್ತು ತಂಡದವರಿಗೆ ನಮ್ಮ ತಂಡದ ಪರವಾಗಿ, ಸಂಕೀರ್ತನ ಚಲನಚಿತ್ರದ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಚಲನಚಿತ್ರ ಎಲ್ಲರಿಗ ಒಂದು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮಾರ್ಗದರ್ಶನ ಆಗತ್ತೆ ಅಂತ ನಾವು ಬಹಳ ಉತ್ಸಾಹದಿಂದ, ಬಹಳ ಪ್ರೀತಿಯಿಂದ ಚಿತ್ರೀಕರಣ ಪೂರ್ಣಗೊಳಿಸಿದೀವಿ. ಸದ್ಯದಲ್ಲೇ ಈ ಚಲನಚಿತ್ರವು ನಿಮ್ಮೆಲ್ಲರ ಮುಂದೆ ಪ್ರದರ್ಶನಕ್ಕೆ ಬರಲಿದೆ. ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅನಂತ ಧನ್ಯವಾದಗಳು. ವಿಜಯ ಪಥವು ಗೋಪಾಲ ಕೃಪೆಯೋ ಜಗನ್ನಾಥನೋಲುಮೆಯ ಸಂಕೀರ್ತನ. ವಿಜಯ ಪಥವು ಗೋಪಾಲ
ಎಲ್ಲರೂ ಏಪ್ರಿಲ್ನಲ್ಲಿ ಈ ಮೂವಿ ಬಂದಾಗ ನಾವೆಲ್ಲರೂ ಹೋಗಿ ಅದನ್ನು ಸಪೋರ್ಟ್ ಮಾಡೋಣ. ಈಗ ನಿಮ್ಮ ಮುಂದೆ ಈಗಾಗಲೇ ನೀವು ಅದರದ್ದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ವಿ, ಅದರ ಪ್ರೊಮೋ ವಿಡಿಯೋನ ನೋಡಿದ್ರಿ. ಸೊ ಮಕ್ಕಳಿಗೆ ನೀವು ಹೇಳೋದಕ್ಕೆ ತಯಾರಾಗ್ತಾ ಇರಿ. ಹಾಗೆಯೇ ಮೂವಿ ಬಂದಾಗ ನಾವು ನೋಡೋಣ. ಈಗ ಮುಂದೆ ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ.